ನೇರವಾಗಿ ಸಮಾಧಿಯನ್ನೇ ಅಗೆದಿದ್ದಾನೆ ಇಲ್ಲೊಬ್ಬ ಭೂಪ. ಗೋರಿಗಳ ಮೇಲೆ ಉರುಳಾಡಿ ಆಕ್ರಂದನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಜನರು. ಸತ್ತವರ ಅಸ್ಥಿಯನ್ನ ಹಿಡಿದು ಕುಟುಂಬಸ್ಥರು ಕಣ್ಣೀರು ಹಾಕುತ್ತಿದ್ದಾರೆ. ಗೋರಿಯಲ್ಲೂ ಕೂಡ ಪೂರ್ವಜರಿಗೆ ನೆಮ್ಮದಿ ಇಲ್ವಾ ಅನ್ನುವಂತಹ ಪ್ರಶ್ನೆಯಲ್ಲಿ ಮೂಡ್ತಾ ಇದೆ. ಈ ಕುರಿತು ಒಂದು ರಿಪೋರ್ಟ್ ಇದೆ, ನೋಡೋಣ ಬನ್ನಿ. ಕಿತ್ತು ಬಿದ್ದ ಸಮಾಧಿಯ ಮೇಲೆ ಉರುಳಾಡಿ ಮಹಿಳೆಯ ಆಕ್ರಂದನ, ಗೋರಿಯೊಳಗಿದ್ದ ಪೂರ್ವಜರ ಮೂಳೆಯನ್ನ ಹಿಡಿದು ಸಂಬಂಧಿಕರ ಆಕ್ರೋಶ, ಸತ್ತು ಸ್ವರ್ಗ ಸೇರಿದವರ ಆತ್ಮಕ್ಕೂ ಮುಕ್ತಿ ಕೊಡ್ತಿಲ್ಲ ಅನ್ನೋ ಕಿಚ್ಚು. ಇಂತಹ ವಿಕೃತಿ ಮೆರೆದವನ ವಿರುದ್ಧ ಕ್ರಮ ಕೈಗೊಳ್ಳಿ ಎಂದು ಹೋರಾಟ. ಹೀಗೆ ಸಮಾಧಿಯ ಮುಂದೆ ಜನರು ರೊಚ್ಚಿಗೇಳಲು ಕಾರಣವಾಗಿದ್ದು ಭೂಮಾಫಿಯಾ. ಸಮಾಧಿಗಳನ್ನ ಕೆಡವಿಯಾದ್ರೂ ಸರಿಯೇ, ನಾನು ನೆಲವನ್ನ ಪಡೆಯುತ್ತೇನೆ ಅನ್ನೋ ದರ್ಪ. ಎಸ್, ನೂರಾರು ವರ್ಷಗಳಿಂದ ಸ್ಮಶಾನಕ್ಕಾಗಿ ಮೀಸಲಿಟ್ಟ ಜಾಗದ ಮೇಲೆ ಕಣ್ಣು ಹಾಕಿದ ಆಸಾಮಿಯೊಬ್ಬ ಹಾಡ ಹಗಲೇ ಜೆಸಿಬಿ ತಂದು ಗೋರಿಗಳನ್ನ ಬಗೆದಿದ್ದಾನೆ. ಪೂರ್ವಜರ ಸಮಾಧಿಗಳನ್ನ ಧ್ವಂಸ ಮಾಡಿ ವಿಕೃತಿ ಮೆರೆದಿದ್ದಾನೆ. ಈಗ ಸದ್ಯಕ್ಕೆ ನಮ್ಮ ಮಲ್ಲಿಕಾರ್ಜುನವ್ರು ಬಂದ್ಬಿಟ್ಟು ಏಕಾಏಕಿ ಬಂದ್ಬಿಟ್ಟು ಮುಳ್ತಂತಿ ಬೇಲೆ ಹಾಕ್ಬಿಟ್ಟು ಗೋರಿಗಳೆಲ್ಲ ನಾಶ ಪಡಿಸಿ ಜೆಸಿಬಿಯಿಂದ ಹಾಳು ಮಾಡಿದ್ದಾರೆ. ಉಗಾದಿ ಹಬ್ಬ ಬಂದಿದೆ. ನಾವೆಲ್ಲ ವರ್ಷನೂ ಪೂಜೆ ಮಾಡ್ತಾ ಇದ್ವಿ. ಪೂಜೆ ಮಾಡೋಕೆ ಅವಕಾಶ ಇಲ್ದಂಗೆ ನಾವೆಲ್ಲ ಸುಣ್ಣ ಬಣ್ಣ ಬಡ್ದು ದೊಡ್ಡವ್ರಿಗೆಲ್ಲ ಪೂಜೆ ಮಾಡಿ, ದೇವ್ರಂತವ್ರು ದೊಡ್ಡವರು. ಈಗ ಅವ್ರಿಗೆ ಪೂಜೆ ಇಲ್ಲ ಅಂತಂದರೆ ನಾವು ಸತ್ತಂಗಲ್ವ, ಗೋರಿ ಕಿತ್ತರೆ ನಾವು ಸತ್ತಂಗೆ. ಇದು ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರು ಕೊಟ್ಟು 3 ದಿವಸ ಆಗಿದೆ. 3 ದಿವಸ ಆದ್ರೂ ಅವ್ರು ಇಲ್ಲಿ ಬಂದು ಪರಿಶೀಲನೆ ಮಾಡಿಲ್ಲ. ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ಓಬಳಾಪುರ ಗ್ರಾಮದ ಮಲ್ಲಿಕಾರ್ಜುನ್ ಸ್ಮಶಾನಕ್ಕೆ ಮೀಸಲಿಟ್ಟ 10 ಕುಂಟೆ ಜಾಗ ನನ್ನದೆಂದು ಕಿರಿಕ್ ಮಾಡಿದ್ದಾನೆ. ಗ್ರಾಮಸ್ಥರ ಮನವಿಗೂ ಕಿವಿಕೊಡದೆ 19ಕ್ಕೂ ಹೆಚ್ಚು ಸಮಾಧಿಗಳನ್ನ ಧ್ವಂಸ ಮಾಡಿದ್ದಾನೆ. ನಮ್ಮಮ್ಮ ಹನುಮಕ್ಕ ಅಂತ ಇಲ್ಲಿ ಗೋರಿ ಕಟ್ಸ್ಬೇಕು. ಅವ್ ಮಲ್ಲಿಕಾರ್ಜುನ ಫುಲ್ ಜೋರ್ಜಾಮ್ ಮಾಡ್ಬಿಟ್ಟು ಇಲ್ಲಿ ಮೇಲೆ ಗೋರಿ ಹಣ ಕಿತ್ತಾಗ ನಮ್ಮ ಅಪ್ಪ ಬಂದಿರ್ಬೋದು. ನಾವು ಜಂಟಿಯಾಗಿ ಕಟ್ಸಿದ್ವಿ. ನಾವು ಇವಾಗ ಹಬ್ಬ ಬಂತು, ನಾವು ಪೂಜೆ ಮಾಡೋಕೆ ನಮ್ಮ ಅಪ್ಪಗೆ ಯಾರು ಕೊಡೋದು ನಮಗೆ? ಸ್ಟೇಷನ್ಗೆ ಸುಮ್ಮನೆ ರೋಪ್ ಮಾಡ್ತಾ ಇದ್ದೆ, ನಾನು ಗೋರಿ ಕಿತ್ತಿಲ್ಲ ಅಂತ ಅಂದ. ಹೆಂಗ್ ಕಿತ್ತೇವನು? ಪ್ರತಿ ಯುಗಾದಿಯಂದು ಸಮಾಧಿಗಳಿಗೆ ಸುಣ್ಣ ಬಣ್ಣ ಬಳಿದು ಜನರು ಪೂಜೆ ಮಾಡ್ತಿದ್ರು. ಈಗ ಯಾರಿಗೆ ಪೂಜೆ ಸಲ್ಲಿಸಬೇಕು ಎಂದು ಗ್ರಾಮಸ್ಥರು ಕಣ್ಣೀರಿಡುತ್ತಿದ್ದಾರೆ. ಮಲ್ಲಿಕಾರ್ಜುನ್ ವಿರುದ್ಧ ಕಾನೂನು ಕ್ರಮಕ್ಕೆ ಆಗ್ರಹಿಸುತ್ತಿದ್ದಾರೆ. ಜಗದೀಶ್ ಮಾಚುಘಟ್ಟ, ರಿಪಬ್ಲಿಕ್ ಕನ್ನಡ, ತುಮಕೂರು.